ಮೇಡಮ್ ನಮಸ್ತೆ. ನಮಸ್ತೆ ಸರ್. ಏನ್ ನಿಮ್ಮ ಹೆಸರು? ನನ್ನ ಹೆಸರು ಏಂಜಲ್ ಅಂತ. ಓಕೆ, ಏನ್ ತೊಂದರೆ ಇತ್ತು ನಿಮಗೆ? ಸರ್ ನನಗೆ ಲೋಯರ್ ಬ್ಯಾಕ್ ಪೇನ್ ಇತ್ತು, ತುಂಬಾ ಬ್ಯಾಕ್ ಪೇನ್ ಇತ್ತು, ಮತ್ತೆ ಅಪ್ಪರ್ ಬ್ಯಾಕ್ ಪೇನ್ ಇತ್ತು. ಎಷ್ಟು ವರ್ಷದಿಂದ ಆಯ್ತು ಹೀಗೆ? 7-8 years ಇಂದ ಇತ್ತು ಸರ್. ಓಕೆ, ಎಲ್ಲಾ ತರದ ಬೇರೆ ಮೆಡಿಸಿನ್ಸ್ ಎಲ್ಲ ತಗೊಂಡಿದ್ರ ನೀವು ಅವಾಗ? ತುಂಬಾ ಮೆಡಿಕೇಶನ್ಸ್ ತಗೊಂಡಿದ್ದೀನಿ ಸರ್, ಪೇನ್ ರಿಲೀಫ್ಗೆಲ್ಲ ತಗೊಂಡಿದ್ದೀನಿ, ಎಕ್ಸ್ರೇಸ್ ಎಲ್ಲ ಮಾಡಿಸಿದ್ದೀನಿ. ಬಟ್ ಅವಾಗ ತಗೊಂಡು ಅದೇನೋ ಅಷ್ಟು ರಿಕವರಿ ಏನೂ ಆಗಲಿಲ್ಲ. ಜಸ್ಟ್ ಟೈಮ್ ಬೀಯಿಂಗ್ ಮಾತ್ರ ಕಡಿಮೆ ಆಗ್ತಾ ಇತ್ತು, ಮತ್ತೆ ಬರ್ತಾ ಇತ್ತು ಪೇನ್. ನಮ್ದು ಆಯುರ್ವೇದಿಕ್ ನ್ಯೂರೋಥೆರಪಿ ಎಷ್ಟನೇ ದಿನ ತಗೋತಿರೋದು ನೀವು? ಇದು 10th ಡೇ ಸರ್. ಈಗ ಹೇಗಿದೆ ಫಸ್ಟ್ ಡೇಗೂ ಈಗಲೂ? ಸರ್ ಥರ್ಡ್ ಡೇನೇ ಸ್ವಲ್ಪ ಒಳ್ಳೆ ರಿಸಲ್ಟ್ ಇತ್ತು. ಥರ್ಡ್ ಡೇ ಇಂದನೂ ಪೇನ್ ಸ್ವಲ್ಪ ಕಡಿಮೆ, ಗ್ರಾಜುಯಲ್ ಆಗಿ ಕಡಿಮೆ ಆಯ್ತು. ಈಗ 10th ಡೇ ಒಂದು 60 to 70% ಪೇನ್ ಆಲ್ರೆಡಿ ರಿಲೀಫ್ ಆಗ್ಬಿಟ್ಟಿದೆ. ಈಗ ಸ್ವಲ್ಪ ಬಾಡಿ ಎಲ್ಲ ರಿಲ್ಯಾಕ್ಸ್ ಆಗಿದೆ, ತುಂಬಾ ಈಗ ಫ್ಲೆಕ್ಸಿಬಲ್ ಆಗಿದೆ ಬಾಡಿ. ಇದರಿಂದ ಸೈಡ್ ಎಫೆಕ್ಟ್ ಅನ್ಸ್ತಾ ನಿಮ್ಗೆ ಮೆಡಿಸಿನ್ ಟ್ರೀಟ್ಮೆಂಟ್ ಥೆರಪಿ ಮಾಡಿಸ್ಕೋಬೇಕಾದ್ರೆ? ಸೈಡ್ ಎಫೆಕ್ಟ್ಸ್ ಆತರ ಯಾವ್ದು ಆಗಿಲ್ಲ ಸರ್, ಇವಾಗವರೆಗೂ ಏನು ಪ್ರಾಬ್ಲಮ್ ಆಗಿಲ್ಲ. ಸ್ವಲ್ಪ ಬಾಡಿ ಇನ್ನೂ ಸ್ವಲ್ಪ ರಿಲ್ಯಾಕ್ಸ್ ಅನಿಸ್ತಾ ಇದೆ ಅಷ್ಟೇ. ಓಕೆ, ಈ ತರ ಬೇರೆಯವರು ಸಫರ್ ಪಡ್ತಿರೋರು ಇದನ್ನ ಅಡ್ವೈಸ್ ಮಾಡ್ತೀರಾ ಥೆರಪಿನ? ಖಂಡಿತವಾಗ್ಲು ಸರ್, ಯಾಕಂದ್ರೆ ಎಷ್ಟು ಟೈಮ್ ಬೀಯಿಂಗ್ ತಗೊಂಡು ಇವಾಗ ತುಂಬಾ ಫಾಸ್ಟ್ ಆಗಿ ಪೇನ್ ನ ಕಡಿಮೆ ಮಾಡಿಸ್ಕೋತಾ ಇದಾರೆ. ಬಟ್ ಕಂಪ್ಲೀಟ್ ಕ್ಯೂರ್ ಯಾರು ಆಗ್ತಾ ಇಲ್ಲ. ಸೊ ಇದ್ರಲ್ಲಿ ಕಂಪ್ಲೀಟ್ ಕ್ಯೂರ್ ಆಗತ್ತೆ ಅನ್ನೋ 100% ಶ್ಯೂರ್ ಇದೆ. ತುಂಬಾ ಇಂಪ್ರೂವ್ಮೆಂಟ್ಸ್ ಇದೆ 10 days ಅಲ್ಲೇನೆ. ಸೊ ಈ ತರ ಸಫರ್ ಪಡ್ತಿರೋರ್ಗೆಲ್ಲ ಹೇಳಕ್ ಇಷ್ಟಪಡ್ತೀನಿ, ಇಲ್ಲಿ ಟ್ರೀಟ್ಮೆಂಟ್ ತಗೊಂಡ್ರೆ ಖಂಡಿತವಾಗ್ಲೂ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಸರ್ಜರಿವರೆಗೂ ಹೋಗೋ ಅವಶ್ಯಕತೆ ಬರೋದಿಲ್ಲ. ಈ ಟ್ರೀಟ್ಮೆಂಟ್ 10 days ಅಲ್ಲೇ ನಿಮ್ಗೆ ಮ್ಯಾಕ್ಸಿಮಮ್ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೋಬಹುದು ಅಂತ ಹೇಳಕ್ ಇಷ್ಟಪಡ್ತೀನಿ. ನಿಮ್ಗೆ ಇದು ಸರ್ಜರಿ ಹೇಳಿದ್ರ? ನಿಮ್ಗೆ ಸರ್ಜರಿ ಹೇಳಿರ್ಲಿಲ್ಲ, ಹೀಗೆ ಹೋದ್ರೆ ಮುಂದೆ ಯಾವತ್ತಾದ್ರೂ ಫ್ಯೂಚರ್ ಅಲ್ಲಿ ಸರ್ಜರಿ ಮಾಡಿಸ್ಕೊಳ್ಬೇಕಾಗಿ ಬರಬಹುದು ಅಂತ ಹೇಳಿದ್ರು, ಹೀಗೆ ಕಂಟಿನ್ಯೂ ಆಗ್ತಾ ಇದ್ರೆ. ಬಟ್ ಈಗ ನನ್ಗೆ ಟ್ರೀಟ್ಮೆಂಟ್ ಅಲ್ಲೇನೆ, ಥೆರಪಿನಲ್ಲೇನೆ ಫುಲ್ ಕಂಪ್ಲೀಟ್ ರಿಸಲ್ಟ್ ಬರ್ತಾ ಇದೆ. ಈಗ ನಿಮ್ಗೆ ಸರ್ಜರಿ ಅವಶ್ಯಕತೆ ಇದೆ ಅನ್ಸತ್ತಾ? ಇಲ್ಲ ಸರ್, ಸರ್ಜರಿ ಅವಶ್ಯಕತೆ ಇಲ್ಲ. ಥೆರಪಿ ತುಂಬಾ ಕಂಫರ್ಟಬಲ್ ಆಗಿದೆ, ಚೆನ್ನಾಗಿದೆ.